ಕನ್ನಡದ ನಟಿ ನಿವೇದಿತಾ ಗೌಡ ನಿಜಕ್ಕೂ ಇನ್ನಿಲ್ಲ ಅಂತಾನೆ ಹೇಳಬಹುದು. ಹಾಗಿದ್ರೆ ನಿವೇದಿತಾ ಗೌಡಗೆ ನಿಜಕ್ಕೂ ಏನಾಗಿದೆ? ಇಷ್ಟು ದಿನ ಚೆನ್ನಾಗಿ ಓಡಾಡಿಕೊಂಡು ಇದ್ದ ನಿವೇದಿತಾ ಇದ್ದಕ್ಕಿದ್ದ ಹಾಗೆ ಏನಾಯಿತು ಅಂತ ಈ ವಿಡಿಯೋದಲ್ಲಿ ಹೇಳ್ತೀವಿ ನೋಡಿ. ಅದಕ್ಕೂ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ಈಗಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಟಿ ನಿವೇದಿತಾ ಗೌಡ ಕನ್ನಡ ಚಿತ್ರರಂಗಕ್ಕೆ ಬಿಗ್ ಬಾಸ್ ಮೂಲಕ ಕಿರುತೆರೆಗೆ ಬಂದು ಚಂದನ್ ಶೆಟ್ಟಿ ಅವರನ್ನು ಪ್ರೀತಿಸಿ ನಂತರ ಇಬ್ಬರು ಮದುವೆಯಾದರು. ಆದರೆ ಆ ಮದುವೆ ಹೆಚ್ಚು ಕಾಲ ಉಳಿಯಲಿಲ್ಲ. ನಂತರ ಇಬ್ಬರು ಡೈವರ್ಸನ್ನು ಪಡೆದರು. ಚಂದನ್ ಶೆಟ್ಟಿ ಮತ್ತು ನಿವೇದಿತಾಗೆ ಸೃಜನ್ ಲೋಕೇಶ್ ಒಳ್ಳೆಯ ಗೆಳೆತನ ಇದೆ. ಈ ಮೂಲಕ ಹಲವಾರು ರಿಯಾಲಿಟಿ ಶೋಗಳಲ್ಲೂ ಕೂಡ ಭಾಗವಹಿಸಿದ್ರು. ಇಬ್ಬರು ದೂರವಾದ ಮೇಲೆ ಇಬ್ಬರು ಸಿನಿಮಾ ಶೋಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಡೈವರ್ಸ್ ಕೊಟ್ಟ ನಂತರ ಸಾಕಷ್ಟು ಸುದ್ದಿಯಲ್ಲಿರುವ ನಿವೇದಿತಾ ಗೌಡ ಸಿಕ್ಕಾಪಟ್ಟೆ ಆಕ್ಟಿವ್ ಆಗಿದ್ದು ಹಲವಾರು ವಿಡಿಯೋ, ರೀಲ್ಸ್ ಪೋಸ್ಟ್ ಮಾಡುವ ಮೂಲಕ ಮನೆ ಮಾತಾಗಿದ್ದಾರೆ. ಇನ್ನು ಸಾಕಷ್ಟು ಅಭಿಮಾನಿ ಬಳಗವನ್ನು ಕೂಡ ನಿವೇದಿತಾ ಅವರು ಹೊಂದಿದ್ದಾರೆ. ಎಕ್ಸ್ಪ್ಲೋಸಿವ್ ವಿಡಿಯೋ ಮಾಡುವ ಮೂಲಕ ಫೇಮಸ್ ಆಗಿರುವ ನಿವೇದಿತಾ ಗೌಡಗೆ ಏನೋ ಆಗೋಗಿದೆ ಎನ್ನುವ ಸುದ್ದಿ ಹರಿದಾಡ್ತಾ ಇದೆ. ಡೈವರ್ಸ್ ಬಳಿಕ ನಿವೇದಿತಾ ಹೆಸರು ಸೃಜನ್ ಲೋಕೇಶ್ ಜೊತೆ ಯಾವಾಗಲೂ ತುಳುಕು ಹಾಕಿಕೊಳ್ಳುತ್ತಾ ಆಗಿನಿಂದ ನಿವೇದಿತಾ ಫೇಮಸ್ ಹೆಚ್ಚಾಯಿತು. ರಾಜಾರಾಣಿ ಕಾಮಿಡಿ ಶೋ, ಡ್ಯಾನ್ಸ್ ಶೋ ಎಲ್ಲರಿಂದಲೂ ನಿವೇದಿತಾ ಗೌಡರನ್ನು ಕೈಬಿಡಲಾಯಿತು. ನಿವೇದಿತಾ ಅವಕಾಶವನ್ನು ಕಳೆದರೂ ಸಹ ಯಾರೂ ಅವಕಾಶ ಕೊಡದೆ ನಿವೇದಿತಾ ಅವರನ್ನು ದೂರ ಇಟ್ಟಿದ್ದಾರೆ. ಇನ್ನು ಕನ್ನಡದಲ್ಲಿ ಆಗಲಿ ಸೃಜನ್ ಲೋಕೇಶ್ ಟೀಮ್ ಆಗಲಿ ನಿವೇದಿತಾ ಅವರನ್ನು ಕೈಬಿಟ್ಟಿದ್ದಾರೆ. ಆದರೆ ಈಗ ಬರ್ತಾ ಇರುವ ಗರ್ಲ್ಸ್ ವರ್ಸಸ್ ಬಾಯ್ಸ್ ರಿಯಾಲಿಟಿ ಶೋಗೆ ನಿವೇದಿತಾ ಅವರನ್ನು ತೆಗೆದುಕೊಂಡಿದ್ದಾರೆ. ಆದರೆ ಈ ಬಾರಿಯೂ ಮಜಾ ಟಾಕೀಸ್ಗೆ ನಿವೇದಿತಾ ಅವರನ್ನು ತಗೊಳ್ಳಬೇಕಾಗಿತ್ತು. ಆದರೆ ಅದರ ಬದಲು ಬೇರೆ ಕಲಾವಿದರನ್ನು ಆಯ್ಕೆ ಮಾಡಿದ್ದಾರೆ. ಇದರಿಂದ ನಿವೇದಿತಾ ಗೌಡ ಕಿರುತೆರೆಯಿಂದ ದೂರ ಆಗಿದ್ದಾರೆ ಅಂತ ಹೇಳಬಹುದು. ಹಾಗೆ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.